ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನೂತನ ಪ್ರಭಾರ ಕಾರ್ಯನಿರ್ವಾಹಕಾಧಿಕಾರಿ ಡಾಕ್ಟರ್ ಪ್ರಮೋದ್ ಅವರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಅವರು, ಕಚೇರಿ ಹಾಜರಾತಿ ಹಾಗೂ ದೈನಂದಿನ ಕಾರ್ಯಚಟುವಟಿಕೆಗಳ ಡೈರಿಯನ್ನು ಕಡ್ಡಾಯವಾಗಿ ನಿರ್ವಹಿಸಬೇಕು. ಕರ್ತವ್ಯ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿಗಳ ಆದಾಯ ಹೆಚ್ಚಿಸುವ ನಿಟ್ಟಿನಲ್ಲಿ ವಿಶೇಷ ಯೋಜನೆ ರೂಪಿಸಬೇಕು. ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಮೂಲಭೂತ ಸೌಲಭ್ಯಗಳ ಕಲ್ಪನೆಗೆ ಆದ್ಯತೆ ನೀಡಬೇಕು ಎಂದು ಸೂಚಿಸಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಜಾಬ್ ಕಾರ್ಡ್ಗಳ ಸಂಗ್ರಹ ಪರಿಶೀಲನೆ ನಡೆಸುವಂತೆ ಆದೇಶಿಸಿದ ಅವರು, ಎಲ್ಲ ಫಲಾನುಭವಿಗಳ ಕೆವೈಸಿ ಪೂರ್ಣಗೊಳಿಸಿ ನಿಷ್ಕ್ರಿಯ ಕಾರ್ಡ್ಗಳನ್ನು ರದ್ದುಪಡಿಸಬೇಕು ಎಂದಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ವಸತಿ ಯೋಜನೆಗಳ ಅನುಷ್ಠಾನಕ್ಕೆ ಹೆಚ್ಚಿನ ಆದ್ಯತೆ ನೀಡುವಂತೆ ತಿಳಿಸಿದ ಇಒ, ಸರ್ಕಾರದ ಯೋಜನೆಗಳ ಅರ್ಹರಿಗೆ ತಲುಪುವಂತೆ ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದ್ದಾರೆ. ಕಂದಾಯ ಗ್ರಾಮ 94D ನಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಹೇಳ್ಬೇಕು ಅವ್ರಿಗೆಲ್ಲ. ಅಕ್ರಮ ಸಕ್ರಮದಲ್ಲಿ ಅರ್ಜಿ ಹಾಕಬೇಕು. ಇಷ್ಟೊಂದು ನಡೀತಾನೆ ಇತ್ತಲ್ಲ, ಅದು 8 ತಿಂಗಳಿಂದ. ಅಕ್ರಮ ಸಕ್ರಮ ಅರ್ಜಿ ಯಾವಾಗಲೂ 94D ಅಪ್ಲಿಕೇಶನ್ 94D ಅಪ್ಲಿಕೇಬಲ್ ಆಗಲ್ಲ. ಅವರು ಮಿಟ್ಲಕಟ್ಟೆ ಗ್ರಾಮ ಮಾಡಿದ್ದಾರೆ, ಬಟ್ ಇದು ಆ ಗ್ರಾಮನ ತಗೊಂಡಿಲ್ಲ ಸರ್ ರೆವಿನ್ಯೂ ಇಲಾಖೆ. ಸೊ ಎಂಟೈರ್ ಗ್ರಾಮ ಸರ್ವೆ ನಂಬರ್ ಅಲ್ಲಿ ಇದೆಯಾ? ಅಂದ್ರೆ ಒಂದು ಸ್ವಲ್ಪ ಇದೆ, 150 200 ಮನೆ ಮಾತ್ರ ಗ್ರಾಮ ಠಾಣ ಬರುತ್ತೆ. ಮಿಕ್ಕಿದೆಲ್ಲ ಸರ್ವೆ ನಂಬರ್ ಇದೆ. ಹೌದು, ಗವರ್ನಮೆಂಟ್ ಸರ್ವೆ ನಂಬರ್. ಯಾರ ಹೆಸರಿದೆ ಜಾಗ? ಗವರ್ನಮೆಂಟ್ ಸರ್ಕಾರಿ ಜಾಗ. ಅದಕ್ಕೆ ಪ್ರಪೋಸಲ್ ಕಳಿಸ್ಬಿಟ್ಟು ಅದಕ್ಕೆ 5-6 ಲೆಟರ್ ಕೂಡ ಕಳಿಸಿದೀನಿ. ಇಲ್ಲಿಗೂ ತಹಶೀಲ್ದಾರ್ ಎಲ್ಲರಿಗೂ ಲೆಟರ್ ಬರ್ತಿದೀವಿ. ಅಲ್ಲಿಂದ ಇಲ್ಲಿವರೆಗೂ ಏನೂ ಆಗಿಲ್ಲ. ಸರ್ವೆಗೆ 2 ಸಾರಿ ಕರ್ಕೊಂಡು ಹೋಗಿದ್ದೀನಿ. ಸರ್ವೆ ಮಾಡಿ ಸ್ಕೆಚ್ ಕೂಡ ಕೊಟ್ಟಿಲ್ಲ. ಗ್ರಾಮ ಠಾಣದಲ್ಲಿ ನಮ್ಗೊಂದು 2 ಎಕರೆ ಜಾಗ ಸಿಗುತ್ತೆ. ಆ ಜಾಗ ಮಾಡಿ ಅಂತ ರಿಸರ್ವ್ ಮಾಡ್ಬಿಟ್ಟು ಅವ್ರಿಗೆ 2 ಎಕರೆ ಗ್ರಾಮ ಠಾಣ ಕೂಡ 2 ಎಕರೆ ನಮ್ಗೆ ಖಾಲಿ ಇದೆ. ಅದನ್ನ ಮಾಡ್ಕೊಟ್ರು ಅಟ್ಲೀಸ್ಟ್ ಅದರಲ್ಲೇ ಹಕ್ಕುಪತ್ರ ಕೊಟ್ಟು ಮನೆಗೆ ಕನೆಕ್ಟ್ ಮಾಡ್ಕೊಬೋದು. ಅದನ್ನ ದೇವರಹಳ್ಳಿ ಗ್ರಾಮ ಪಂಚಾಯತಿ 1 ಇಯರ್ ಇದೆ ಸರ್. ನಮಸ್ತೆ ಸರ್, ಈಶ್ವರ ಸರ್, ಗೌಡ ಗ್ರಾಮ ಪಂಚಾಯತಿ PO ಸರ್, 1 ಇಯರ್ನಿಂದ ಕೆಲಸ ಮಾಡ್ತೀವಿ. ನಮಸ್ತೆ, ನನ್ನ ಹೆಸರು ವೆಂಕಟೇಶ್ ಸರ್. ವಹಿಸ್ಕೊಂಡು 2 ಡೇಸ್ 1 ಡೇ ಆಯ್ತು. ನೆನ್ನೆ ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಯಾಕೆ ನಿಮಗೆ ಇವತ್ತು ಸಭೆ ಕರೆದ್ವಿ ಅಂತಂದ್ರೆ, ಸೊ ನಿಮ್ಮ ಹತ್ರ ಈಗ ನಾನು ಯೂಶುವಲಿ ಇಲ್ಲಿ ಕೇಳ್ಪಟ್ಟಿರೋ ಫಸ್ಟ್ ಅಟೆಂಡೆನ್ಸ್ ಒಂದು ಪರಿಚಯ ಮಾಡ್ಕೊಳಂಗಾಗುತ್ತೆ, ಇನ್ನೊಂದು ಪ್ರೋಗ್ರೆಸ್ ರಿವ್ಯೂ ಮಾಡೋಕ್ಕಾಗುತ್ತೆ ಅಂತ ಕರೆಸಿದ್ದು. ಸೊ ಅಟೆಂಡೆನ್ಸ್ ನೋಡ್ಬೇಕಾದ್ರೆ ಇಲ್ಲಿ ಯೂಶುವಲಿ P2 ಅಟೆಂಡೆನ್ಸ್ ತಗೊಳ್ದೇನೆ ಅಟೆಂಡೆನ್ಸ್ ನಿಮಗೆಲ್ಲ ಸ್ಯಾಲ್ರಿ ಆಗ್ತಾ ಇತ್ತು ಅನ್ಕೊಂತೀನಿ ಅಲ್ವಾ? ಸೊ ಹಾಗೆ ನಾನು ಹಂಗೆ ಮಾಡಲ್ಲ. ಹಿರಿಯೂರಲ್ಲಿ ಕೇಳ್ಕೊಳ್ರೆ ಮಿನಿಮಮ್ 15 ದಿನ ಆದ್ರೂ P2 ಅಟೆಂಡೆನ್ಸ್ ಇರಬೇಕು. ಇನ್ನು ಬೇರೆ ಇದಕ್ಕೆ ಬೇರೆ ಡೇಸ್ಗೆ ಎಲ್ಲೆಲ್ಲಿ ನೀವು P2 ಅಟೆಂಡೆನ್ಸ್ ಹಾಕಕ್ ಆಗಲ್ವೋ ಅದಕ್ಕೆ ನಮಗೆ ಡೈರಿ ಕೊಡ್ಬೇಕು. ನಾನು ನಿಮಗೆ ಸ್ಯಾಲ್ರಿಗೋಸ್ಕರ ಇದು ಮಾಡೋದೆಲ್ಲ ಮಾಡಕ್ ಹೋಗಲ್ಲ, ಅಂದ್ರೆ ಡಿಲೇ ಮಾಡೋದೆಲ್ಲ ಮಾಡಲ್ಲ. ನೀವು ಡೈರಿ ಸಬ್ಮಿಟ್ ಮಾಡ್ರಿ, 31st ಸಬ್ಮಿಟ್ ಮಾಡ್ರಿ, 1ನೇ ತಾರೀಕು ನಿಮ್ಗೆ ಸ್ಯಾಲ್ರಿ ಮಾಡ್ಬಿಡ್ತೇನೆ. ಯಾಕೆ ಅಂತಂದ್ರೆ ನೀವು ಪಂಚಾಯತ್ ಇದ್ರೆ ಅರ್ಧ ಸಮಸ್ಯೆಗಳು ಅಲ್ಲಿಗೆನೆ ಸಾರ್ಟ್ ಔಟ್ ಆಗುತ್ತೆ. ಜನ ಇಲ್ಲಿಗೆ ಬರಲ್ಲ ಹುಡ್ಕೊಂಡು. ನಾನು ಇಲ್ಲಿದ್ರೆ ಜನ ದುರ್ಗಕ್ಕೆ ಹೋಗಲ್ಲ ಹುಡ್ಕೊಂಡು. ಸೊ ಎಲ್ಲರಿಗೂ P2 ಅಟೆಂಡೆನ್ಸ್ ಕಂಪಲ್ಸರಿಯಾಗಿ ಸ್ಯಾಲ್ರಿ ಮಾಡ್ಬೇಕು ಅಂದ್ರೆ EST ಇದಕ್ಕೆ ಕೊಡ್ಬೇಕು. ಇದು ನಮಸ್ತೆ ಸರ್, ನನ್ನ ಹೆಸರು ಲೋಕಣಿ ಅಂತ, ರಾಮಚೂರು ಗ್ರಾಮ ಪಂಚಾಯತಿ ನಮಸ್ಕಾರ ಸರ್, ನಾನು ಗಿರೀಶ್ PDO ಆಗಿ ಮನರೇಪುರ ಪಂಚಾಯತಿ 7 ತಿಂಗಳು ಗ್ರಾಮ ಪಂಚಾಯತಿ. ನಮಸ್ತೆ ಸರ್, ಈಶ್ವರ ಸರ್, ಮನೋಹರ ಗ್ರಾಮ ಪಂಚಾಯತಿ 8 ತಿಂಗಳಲ್ಲಿ ಕೆಲಸ ಮಾಡ್ತೀವಿ. ನಮಸ್ತೆ ಸರ್, ಮನೋಹರ ಪಂಚಾಯತಿ PDO ಮನರೇಪುರ 8 ತಿಂಗಳಿಂದ ಕೆಲಸ ಸರ್. ನಮಸ್ತೆ ಸರ್, ದೇವೇಂದ್ರ ಪಂಚಾಯತಿ ಬೆಳಗೆರೆ ಗ್ರಾಮ ಪಂಚಾಯತಿ 4 ವರ್ಷದಿಂದ ಕಾರ್ಯನಿರ್ವಹಿಸ್ತೀನಿ ಸರ್. ಇನ್ನೊಂದು ಇನ್ಚಾರ್ಜ್ ಆಗಿ ಸೋಮೂರದಲ್ಲಿ 6 ತಿಂಗಳ ಕೆಲಸ ಮಾಡ್ತೀನಿ. ಚೆನ್ನಾಗಿರುತ್ತೆ ಸರ್. ಮೈನಾಡಿ ಗ್ರಾಮ ಪಂಚಾಯತಿ 4 ವರ್ಷ. ವಿಜಯ್ ಕುಮಾರ್ ಅಂತೇಳಿ ದೇಸವಳ್ಳಿ ಗ್ರಾಮ ಪಂಚಾಯತಿ PDO 3 ವರ್ಷ ಕೆಲಸ ಮಾಡ್ತೀನಿ ಸರ್. ನಮಸ್ತೆ ಸರ್, ಅದೇ ಕುಮಾರ್ ಅಂತೇಳಿ ಚರಂಬೆ ಬಿಡು ಸರ್.
ನಾಯಕ್ ಪಾಷಾ ನನಿವಾಡ ಗ್ರಾಮ ಪಂಚಾಯತಿ PDO ಸರ್. ಕಳೆದ 2 ವರ್ಷ ಎಸ್ಕ್ರೋ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಬಾಕಿ ಇದೆ ಅನ್ನೋದನ್ನ ಇವತ್ತು ಬೈ ಆಫ್ಟರ್ನೂನ್ 15 ಗ್ರಾಮಗಳು 15 ವಿಲೇಜಸ್ ಆಯ್ತು 15 ವಿಲೇಜಸ್ ಅನ್ನೋ ಗ್ರಾಮ 15 ವಿಲೇಜಸ್ ಗಳಲ್ಲಿ ಏನೇ ಸಮಸ್ಯೆ ಟ್ಯಾಂಕರ್ ಅಲ್ಲಿ ಏನಾದ್ರು ಹೊಡಿತಾರೆ ಎರಡೂವರೆ ಟ್ಯಾಂಕರ್ ಯಾವ ಊರದ ಸರ್ ಶಿರಾದರ್ ಕಪ್ಲೆ PDO ಇದ್ದಾಳ್ರಾಗೆ ಹೇಳ್ರಿ ಏನ್ ನೀರಿಂದು ಏನಿದೆ ಖಾಸಗಿ ಬರೋಲ್ಲ ಅಂತಾರೆ ಅಪ್ಡೇಟ್ ಮಾಡ್ಕೊಳ್ರಿ. ಇಲ್ಲ ಖಾಸಗಿ ಬರೋಲ್ಲ ಕರೆಕ್ಟ್ ಸರ್. ಖಾಸಗಿ ಬೋರ್ವೆಲ್ ಸರ್. ತೀರಾ ತುರ್ತಾಗಿ ನೀರಿನ ಸಮಸ್ಯೆ ಇದೆ ಯಾವುದೂ ಇಲ್ಲ. ನೀರಿನ ಸಮಸ್ಯೆ ಇಲ್ಲ ಅಂತಂದ್ರೆ ಮುಂದೆ ನಮ್ದು ರೆಗ್ಯುಲರ್ ರಿವ್ಯೂಗೆ ಹೋಗ್ತೀವಿ. ಫಸ್ಟ್ DCB ಇಂದ ಶುರು ಮಾಡ್ತೀನಿ. ಸೊ ನಾನು ಹಿರಿಯೂರಲ್ಲಿ ಇನ್ನು ಲಾಸ್ಟ್ ಇಯರ್ ಆದಂಗೆ ಆಕ್ಚುಲಿ ಜಿಲ್ಲೆನಲ್ಲಿ ಏನ್ ಮಾಡಿದ್ರು ಲಾಸ್ಟ್ ಇಯರ್ ಕೊನೆಗೆ ಲಾಸ್ಟ್ 2 ಮಂತ್ಸ್ ಅಲ್ಲಿ ಎಲ್ಲ ಲಾಸ್ಟ್ 15 ಡೇಸ್ ಅಲ್ಲಿ ಎಷ್ಟು ಪ್ರೆಷರ್ ಆಗ್ತದೆ ಎಲ್ಲರ ಮೇಲೆ ನಿಮ್ಗೆ ಗೊತ್ತಿರೋ ವಿಷಯ ಅಲ್ವಾ. ಸೊ ಹಾಗಾಗಿ ಈಗ ನೀರಿನ ಸಮಸ್ಯೆ ಹಿರಿಯೂರಲ್ಲಿ ನೀರಿನ ಸಮಸ್ಯೆ ಇದೆ.